ವಸ್ತುವಿನ ಆಸೆ ಮನಸ್ಸಿನಲ್ಲಿ ಮೂಡಿ ಬಂದಾಗ ಅನಂತಾನುಬಂಧಿ ಲೋಭ ಕಷಾಯ, ಮಲಗಿರುವಂತಹ ಲೋಭ ಕಷಾಯ ನಿದ್ದೆ ಕೆಡಿಸಿಕೊಂಡು ಎದ್ದು ಬಿಡ್ತದೆ. ಆತ್ಮನಿಗೆ ಹೇಳ್ತದೆ, ನಾನು ಕೊಡಿಸ್ತೀನಿ ನಡಿ. ಎಲ್ಲಿ ನಡಿ? ಅಮಾವಾಸ್ಯೆ ದಿವಸ ನಡಿ. ಎಲ್ಲಿ ನಡಿ? ಸ್ತವನಿಧಿ ನಡಿ. ಎಲ್ಲಿ ನಡಿ? ಅಲ್ಲಿ ಏನಾಗ್ಲಿಲ್ಲ ಅಂದ್ರೆ ಅಂತ ಶನಿವಾರ ದಿವಸ ನಡಿ. ಎಲ್ಲಿ ನಡಿ? ಊರ ಹೊರಗೆ ನಡಿ. ಎಲ್ಲಾದ್ರೂ ಒಟ್ಟಿನಲ್ಲಿ ನಡಿ. ನಾನು ಕೊಡಿಸ್ತೀನಿ, ಭರವಸೆ ಇಡು, ವಿಶ್ವಾಸ ಇಡು. ಕೊಡಿಸುವ ಕಾರ್ಯ, ನಿನ್ನ ಇಚ್ಛೆಯನ್ನ ಪೂರ್ಣ ಮಾಡಿಸ್ತಕ್ಕಂತಹ ಕಾರ್ಯ ನನ್ನದು. ಆಮೇಲೆ ಮಿಥ್ಯಾತ್ವ ಅಂತದೇ, ನೀನು ಯಾವುದನ್ನ ಪಡೆಯಲಿಕ್ಕೆ ಹೊರಟಿದೆಯಲ್ಲ ಅದನ್ನ, ಆ ವಸ್ತುವನ್ನ ಕೊಡ್ತಕ್ಕಂಥ ಶಕ್ತಿ ಆ ದೇವದಲ್ಲಿ ಮಾತ್ರ ಇದೆ, ಮತ್ತೆ ಯಾರಲ್ಲಿಲ್ಲ. ಈ ವಿಶ್ವಾಸ ಬಿಡಬೇಡ, ಈ ಪರಂಪರೆಯನ್ನು ಬಿಡಬೇಡ, ಈ ನಂಬಿಕೆಯನ್ನ ಒಟ್ಟು ತೆಗೆದು ಹಾಕಬೇಡ. ಯಾರೇನು ಹೇಳಿದ್ರು ಕೇಳಬೇಡ. ಅವರೆಲ್ಲ ಹುಚ್ಚರು. 4 ಮಂದಿ ಬಂದು ಕೂಡ್ತಾರೋ, ತಲೆ ಕೆಡಿಸ್ತಾರೋ. ಜಗತ್ತಿನಲ್ಲಿ ಎಲ್ಲರೂ ಹೆಚ್ಚಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಸೆ ಇಟ್ಟುಕೊಂಡು ದೇವರಿಗೆ ಹೋಗ್ತಾರೆ, ಬೇಡ್ಕೊಳ್ತಾರೆ, ಹರಕೆ ಮಾಡ್ತಾರೆ. ಹರಕೆ ಮಾಡಿಕೊಂಡು ಎಲ್ಲರೂ ಪಡಿತಾರೆ. ಪಡಿತಾ ಇರುವುದನ್ನ ನೀನು ಕಾಣ್ತಾ ಇರೋದು. ಜಗತ್ತಿನಲ್ಲಿ ಎಷ್ಟು ಜನರಿಗೆ ಇದನ್ನು ಮಾಡುವುದರಿಂದ ಹರಕೆ ಸಾಕಾರ ಆಗಿದೆ, ಸಾಕ್ಷಾತ್ ಆಗಿದೆ, ಹರಕೆಯ ಫಲ ಸಿಕ್ಕಿದೆ ಅನ್ನುವುದನ್ನು ಕಾಣ್ತಾ ಇದೆಯಲ್ಲ. ಅಲ್ಲಿ ನೋಡುವ ಆ ಕ್ಷೇತ್ರಗಳ ಮೇಲೆ ಹೋಗಿ ಎಷ್ಟು ಹಣವನ್ನ ಅರ್ಪಣೆ ಮಾಡ್ತಾ ಇದ್ದಾರೆ. ಆ ಕ್ಷೇತ್ರ ಮೇಲೆ ಎಷ್ಟೊಂದು ಹಣ ಗೋಳೆ ಆಗೋದು ಅಂತಂದ್ರೆ ಫೊಕಟ್ಟಿದೆಯೇನು? ಕೋಟಿಗಟ್ಟಲೆ ಸುರಿತಾ ಇದ್ದಾರೆ. ಒಂದೇ ಒಂದು ರಾತ್ರಿಯಲ್ಲಿ ಒಬ್ಬ ಕೋಟಿ ಸುರಿದು ಹೋದ, ಮತ್ತೊಬ್ಬ 50 ಲಕ್ಷ ಸುರಿದು ಹೋದ. ಇಷ್ಟೆಲ್ಲ ಹಣವನ್ನು ಸುರಿತಾ ಇರತಕ್ಕಂತಹ ಜನ ಅವರು ಹುಚ್ಚರೇನು? ಅವರು ಹುಚ್ಚರೇನು? ಅವರಿಗೆ ಅದರಲ್ಲಿ ನಂಬಿಕೆ ಇದೆ, ಆದ್ದರಿಂದ ಸುರಿತಾ ಇದ್ದಾರಲ್ಲ. ಈ ತರದ ಭಾವಗಳನ್ನು ಹುಟ್ಟಿಸುವಂತಹ ಕರ್ಮ ಶಕ್ತಿ ಯಾವುದು? ದರ್ಶನ್ ಮೋಹಿನಿ ಕರ್ಮ. ನೀನು ನಂಬು, ಬಹುಮತವನ್ನು ಕಂಡಾದರೂ ನಂಬು. ಬಹುಮತ ಆಧಾರದಿಂದ ನಂಬು ಧರ್ಮವನ್ನ. ಒಂದು 4-6 ಜನ ಹೇಳಿದಾಗ ನಂಬೇಡ. ಏಕೆ? ಮತ ಕಮ್ಮಿ ಬೀಳ್ತಾವ ಅದ್ರಾಗ. ಸತ್ಯ ಮತಗಳ ಆಧಾರದಿಂದ ಪ್ರಾಪ್ತವಾಗ್ತದೋ ಅಥವಾ ವಿಚಾರವಂತಿಕೆಯಿಂದ? ಜನ ಏನ್ ಮಾಡ್ತಾ ಇದ್ದಾರೆ ಅದನ್ನು ಕಂಡು ಅದರಲ್ಲಿ ವಿಶ್ವಾಸವನ್ನು ಹೊಂದುವಂತಹ ಜೀವಿಗಳು ವಿಚಾರವಂತ ಜೀವಿಗಳಲ್ಲ. ವಿಚಾರವಂತಿಕೆಯಿಂದ ಬರುವಂತಹ ವಿಚಾರಗಳು ಅವು ನಮ್ಮನ್ನ ಅನರ್ಥದ ಮಾರ್ಗದಿಂದ ತಡೆಗಟ್ಟುತ್ತವೆ, ಸುಳ್ಳಿನ ದಾರಿಯಿಂದ ತಡೆಗಟ್ಟುತ್ತವೆ. ಇನ್ನೂ ಸಾಕಷ್ಟು ವಿಚಾರ ಮಾಡುವಂತ ಹೇಳ್ತವೆ. 2 ಕಷಾಯ, 2 ಕರ್ಮಗಳು, ಒಂದು ದರ್ಶನ್ ಮೋಹನೀಯ ಮತ್ತು ಇನ್ನೊಂದು ಚಾರಿತ್ರ ಮೋಹನೀಯ. ಈ 2 ಕರ್ಮಗಳ ಫಲ ಎಂಥದ್ದು ಅಂತಂದ್ರೆ, ಒಂದು ಆಶೆಯನ್ನು ಹುಟ್ಟಿಸುತ್ತದೆ, ಇನ್ನೊಂದು ಆ ಆಶೆಯನ್ನ ದೃಢಪಡಿಸುತ್ತದೆ. ಹೋಗು ನಕ್ಕಿ ಸಿಗ್ತದೆ, ಹೋಗು. ಒಂದು ನಕ್ಕಿ ಅಂತದೆ, ಒಂದು ನಾನು ಕೊಡಿಸ್ತೀನಿ ನಿನಗೆ ಭರವಸೆ ಇಡು ಅಂತ ಹೇಳ್ತದೆ. ಆಸೆಯನ್ನು ಹುಟ್ಟಿಸುತ್ತದೆ. ಆಸೆಯನ್ನು ಹುಟ್ಟಿಸತಕ್ಕಂತಹ ಕಷಾಯಕ್ಕೆ ಚಾರಿತ್ರ ಮೋಹಿನಿ ಅನ್ನಬೇಕು. ಮೂಢನಂಬಿಕೆಯನ್ನು ಹುಟ್ಟಿಸುವಂತಹ ಕರ್ಮಕ್ಕೆ ದರ್ಶನ್ ಮೋಹಿನಿಯ ಮಿಥ್ಯಾತ್ವ ಕರ್ಮ ಎನ್ನಬೇಕು. ಇಷ್ಟೇ ತತ್ವ. ಆಮೇಲೆ ಈ ಒಂದು ಮಧ್ಯದಲ್ಲಿ
ಲೋಭ ತೀವ್ರ ಆಯಿತು ಅಂತಂದ್ರೆ ಅಮಾವಾಸ್ಯೆ ದಿವಸ ಹೊರಡ್ತಾನೆ. ಲೋಭ ತೀವ್ರ ಆಯಿತು ಅಂತಂದ್ರೆ ಹೊರಡ್ತಾನೆ. ಲೋಭ ಮಂದಿತ್ತು ಅಂತಂದ್ರೆ ಹೊರಡಲ್ಲ. ಏನಂತ ಕೂತ್ಕೋತಾನೆ, ನೋಡ್ಬೇಕು ನನ್ನ ಕರ್ಮ ಧರ್ಮದಿಂದ ಏನಾಗೋದಿದೆಯಾ ಅದೇ ಆಗ್ತದೆ. ಒಮ್ಮೆ ಹೀಗಾಗ್ತಾನೆ ಅಂತಾನೆ. ಅದನ್ನೇ ಯಾವಾಗಲೂ ಅಂತ ಇದ್ರೆ ಬಹಳ ಒಳ್ಳೆಯದು. ಆದ್ರೆ ಯಾವಾಗಾದ್ರೂ ಒಮ್ಮೆ ಹೀಗೂ ಅಂತಾನೆ ಅಜ್ಞಾನಿ ಜೀವ. ನನ್ನ ಕರ್ಮ ಧರ್ಮದ ಸಂಯೋಗದಿಂದ ಒಳ್ಳೇದಾಯ್ತು ಅಂತಂದ್ರೆ ಆಯ್ತು, ಯಾವುದೇ ಭಗವಾನ್ ನನಗೆ ಒಳ್ಳೇದು ಮಾಡ್ತಾನೆ ಅಂತಂದ್ರೆ ಮಾಡ್ತಾನೆ, ಇಲ್ಲ ಅಂತಂದ್ರೆ ಇಲ್ಲಿನ್ನೇನ್ ಮಾಡೋದು, ನನ್ನ ಭಾಗ್ಯ ನನ್ನ ಸಂಗಡ, ನನ್ನ ದುರ್ಭಾಗ್ಯ ನನ್ನ ಸಂಗಡ, ಈ ತರ ಅಂತಾನೆ. ಇದು ಮಂದಕಷಾಯ. ಮಂದಕಷಾಯದ ಪ್ರಭಾವದಿಂದ ತಾನು ಸೆಲ್ಫ್ ಡಿಪೆಂಡ್ ಆಗ್ತಾನೆ ಕೆಲವೊಮ್ಮೆ. ಆದರೂ ಸಮ್ಯಕ್ ದೃಷ್ಟಿ ಆಗಿರೋಲ್ಲ, ಅದರ ನಂಬಿಕೆ ಹೋಗಿಲ್ಲ. ಹರಕೆ ಮಾಡಿ 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 ಕಟ್ಟಾಳಿಸಿದ ನಂತರ ಹೇಳ್ತಾ ಇದ್ದಾನಷ್ಟೇ. ಆ ಕಂಟಾಳಿಕೆ ಬಂದಾಗ ಮಂದಕಷಾಯ ಆಗಿಬಿಡ್ತದೆ. ಅನಂತಾನುಬಂಧಿ ತನ್ನ ಅವಸ್ಥೆಯನ್ನ ಮಂದ ರೂಪದಲ್ಲಿ ಹೊಂದಿರ್ತದೆ. ಆ ಸಮಯದಲ್ಲಿ ಇದ್ದಿರ್ತಕ್ಕಂತಹ ವಿಚಾರಗಳು ಎಂಥವು ಅಂತಂದ್ರೆ, ನನ್ನ ಭಾಗ್ಯ ನನ್ನ ಸಂಗಡಿದೆ, ಇದಕ್ಕೆ ಏನ್ ಮಾಡಕ್ಕಾಗಲ್ಲ, ದೇವರು ಯಾವಾಗ ಚಲೋ ಮಾಡೋದು ಆವಾಗ ಮಾಡೋದು, ನಾನು ಒತ್ತಾಯ ಮಾಡಕ್ಕಾಗಲ್ಲ ದೇವರುಗಳಿಗೆಲ್ಲ, ಈ ತರ ವಿಚಾರ ಮಾಡ್ತಾನೆ. ಇನ್ನೊಮ್ಮೆ ಇಲ್ಲ, ಹೋಗಬೇಕು, ನಕ್ಕಿ ಸಿಗ್ತದೆ, ನಕ್ಕಿ ಕೊಡ್ತಾನೆ ಅನ್ನುವಂಥ ವಿಚಾರಗಳನ್ನ, ತೀವ್ರ ವಿಚಾರಗಳನ್ನು ಇಟ್ಟುಕೊಂಡು ಹೋಗಿರ್ತಾನೆ. ಇದು ಅನಂತಾನುಬಂಧಿ ಕಷಾಯದ ತೀವ್ರ ಲೋಭದ ಉದಯ. ಆಮೇಲೆ ಅಲ್ಲಿ ಹೋದಾಗ ಹರಕೆ ಮಾಡ್ತಾ ಇದ್ದಾನೆ. ತನ್ನ ಮಿತ್ರನಿಗೆ ಭೇಟಿಯಾದ, ಮಿತ್ರ ಸಿಕ್ಕ. ಅವನು ಸಮ್ಯಕ್ ದೃಷ್ಟಿ, ಇವನು ಮಿಥ್ಯಾ ದೃಷ್ಟಿ. ಅವನೇನು ಹೇಳಿದ ಅಂತಂದ್ರೆ, ಯಾಕೋ ಮರ ಇಷ್ಟೆಲ್ಲ ಖರ್ಚು ಮಾಡ್ತಿ, ಯಾಕೆ ನೀನು ಇಷ್ಟೆಲ್ಲ ಇದು ಮಾಡ್ತಿ ಅಂತ ಹೇಳಿದ್ರೆ ತಲೆಯೊಳಗೆ ಬರೋಲ್ಲ. ಯಾಕೆ? ಅನಂತಾನುಬಂಧಿ ಕಷಾಯ ಲೋಭದ ಉದಯ ತೀವ್ರದಲ್ಲಿದೆ. ಇನ್ನು ಆ ಲೋಭದ ಉದಯ ಅಂತರ್ಮುಹೂರ್ತ ಕಾಲದವರೆಗೆ ತೀವ್ರ ಗತಿಯಲ್ಲಿ ಫಲವನ್ನು ಕೊಟ್ಟಿತು. ತನ್ನ ತೀವ್ರತೆಯಿಂದ ಫಲವನ್ನು ಕೊಟ್ಟು ಹೊರಟು ಹೋಯಿತು. ಆದರೆ ಮತ್ತೊಬ್ಬ ನಿಮಿತ್ತ ಸಿಕ್ಕಲ್ಲ, ನಿಮಿತ್ತ ಆಗಿ ಬಂದ. ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಇದನ್ನೆಲ್ಲ ಬಿಟ್ಟು ಬಿಡು, ನಿನ್ನ ಪಾಪ ನಿನ್ನ ಪುಣ್ಯ ನಿನ್ನ ಸಂಗಡಿದೆ, ಎಲ್ಲ ನಿನ್ನ ಪಾಪ ಪುಣ್ಯದ ಅನುಸಾರವಾಗಿ ಸಂಸಾರ ನಡೆದಿದೆ, ಇದನ್ನೆಲ್ಲ ಮರೆತು ಬಿಡು ಅಂತ ಹೇಳಿದಾಗ ಪರ್ಸೆಂಟೇಜ್ ನೆನಪು ಬರ್ತದೆ. ಎಷ್ಟು ಜನ ಇದನ್ನು ಮಾಡ್ತಾ ಇದ್ದಾರೆ ಮತ್ತು ನೀನು ಹೇಳುವ ಅನುಸಾರವಾಗಿ ಎಷ್ಟು ಜನ ಈ ವಿಷಯಗಳನ್ನು ಹಿಡ್ಕೊಂಡು ನಡೆದಿದ್ದಾರೆ. ಕಂಪೇರ್ ಮಾಡ್ತಾನೆ. ಕಂಪೇರ್ ಮಾಡಿದಾಗ ಅವನಿಗೇನು ಅನಿಸ್ತದೆ ಅಂತಂದ್ರೆ, ಈತ ಹೇಳ್ತಾ ಇದ್ದಾನಷ್ಟೇ, ಆದರೆ ಗ್ಯಾರಂಟಿ ಕೊಡ್ತಾನೆ ಅವನು? ಹೇಳ್ತಾ ಇರೋದಷ್ಟೇ, ಏನು ಗ್ಯಾರಂಟಿ ಕೊಡ್ತಾನೇನು? ಗ್ಯಾರಂಟಿ ಅಂತೂ ಕೊಡಲಿ ಅವನು. ನಿನ್ನ ಕರ್ಮ ನಿನ್ನ ಸಂಗಾಟ, ನಿನ್ನ ಪುಣ್ಯ ನಿನ್ನ, ಇಷ್ಟೇ ಹೇಳ್ತಾನೆ, ಗ್ಯಾರಂಟಿ ಕೊಡೋಲ್ಲ. ಆದ್ರೆ ಇಷ್ಟು ಜನಗಳಿಗೆಲ್ಲ ಗ್ಯಾರಂಟಿ ಇದೆ ಅಂತ ಹೋಗ್ತಾ ಇದ್ದಾರಲ್ಲ, ಇದು ಕಣ್ಣಿಗೆ ಕಾಣ್ತಾ ಇಲ್ಲ ಇವನಿಗೆ. ಈ ತರದ ವಿಚಾರಗಳು ಬರ್ತವೆ. ಆಮೇಲೆ ಹೆಚ್ಚೇನು ತಿಳುವಳಿಕೆ ಕೊಡ್ಲಿಕ್ಕೆ ಹೋದ್ರೆ ಹೇಳ್ಬಿಡ್ತಾನೆ, ನೀನು ಹೆಚ್ಚು ಜ್ಞಾನಿ ಏನಾಗಬೇಡ, ಈಗ ಒಂದೆರಡು ಶಾಸ್ತ್ರ ಓದಿ ಬಂದಿದಿ, ಒಂದೆರಡು ಶಾಸ್ತ್ರ ಓದಿ ಬಂದಿರೋದು, ಈಗ ನನಗೆ ತಿಳುವಳಿಕೆ ಜ್ಞಾನವನ್ನು ಕೊಡ್ತಾ ಇರೋದು, ಇದೇನು ನನಗೆ ಆಗುವಂಥದ್ದಲ್ಲ, ನನಗಿರತಕ್ಕಂಥದ್ದು ಅದೇ ವಿಶ್ವಾಸ. ಇನ್ನು ಹೆಚ್ಚು ಹೇಳಿದ್ರು ಕೂಡ ನಾನು ಬಿಡೋದು, ನೋಡಿ ಏನ್ ಮಾಡ್ತಿ ಮಾಡಿನಿ, ಇಷ್ಟು ಹೇಳಿ ಮುಗಿಸಿದಂತಂದ್ರೆ ಮುಗೀತಲ್ಲ. ಇದು ಯಾವ ಕಷಾಯ? ಅನಂತಾನುಬಂಧಿ ಲೋಭ ಕಷಾಯ ಮೊದಲಿತ್ತು, ಭೇಟಿಯಾದ ಮಾನ ಕಷಾಯ ಉದಯದಲ್ಲಿ ಬಂತು, ವಾರ್ನಿಂಗ್ ಮಾಡಿಬಿಟ್ಟ, ನಾನು ನಿನ್ನ ಮಾತನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಇದರಲ್ಲಿ ವಿಶ್ವಾಸ ಇದೆ, ನಾನು ಅದನ್ನೇ ಮಾಡ್ತೇನೆ ಅಂತ ಹೇಳಿಬಿಟ್ಟ.
ಇದು ಮಾನ ಕಷಾಯ ಆಯಿತು. ಈ ಮಾನ ಕಷಾಯವನ್ನು ಮಂದು ಮಾಡ್ಕೋಬೇಕು. ಲೋಭವನ್ನು ಕೂಡ ಮೊದಲು ಮಂದು ಮಾಡಿಕೊಳ್ಳಬೇಕು. ಕ್ರೋಧವನ್ನು ಕೂಡ ಮೊದಲು ಮಂದು ಮಾಡಿಕೊಳ್ಳಬೇಕು. ಮಾಯಾಚಾರ್ಯನು ತೀವ್ರಿತ್ತಂತಂದ್ರೆ ನಡಿಲ್ಲ. ಮಾಯಾಚಾರ್ಯನು ಬಂದ್ಬಿಡ್ತದೆ ಕೆಲವೊಮ್ಮೆ. ಯಾಕೆಂತಂದ್ರೆ ಮಿತ್ರನ ಮಾತನ್ನ ಮೀರಬಾರದು ಅನ್ನುವಂಥ ಬುದ್ಧಿಯಿಂದ ಆಯ್ತು ಮುಂದಿನ ಅಮಾವಾಸ್ಯಕ್ಕೆ ನಾನೇನು ಹೋಗಲ್ಲ ಅಂತ ಹೇಳಿ ಅಂದ. ಆಯ್ತಾಯ್ತು ನೋಡೋಂತವ, ನೀನು ಹೇಳೋದು ಖರೇನ, ಆಯ್ತಾಯ್ತು ಅಂತ ಹೇಳಿ ಅಂದ್ಬಿಟ್ಟು ಮನೆಗೆ ಬಂದ. ಆಮೇಲೆ ಮುಂದಿನ ಅಮಾವಾಸ್ಯೆ ಹೋಗೋ ದಿನ ಬಂತಲ್ಲ, ಹೋಗೋ ದಿನ ಬಂತು. ಬಂದ ತಕ್ಷಣ ಅದೇ ದಿವಸ ಆ ಮಿತ್ರ ಮತ್ ಮನೆಗೆ ಬಂದ್ಬಿಟ್ಟ. ಏನಪ್ಪ ಇಂದೇನು ಹೋಗಿಲ್ಲಲ್ಲ? ಇಲ್ಲ ಇವತ್ತೇನು ಹೋಗಲ್ಲ, ನೋಡ್ಬೇಕು. ಹೋಗಲ್ಲ. ಆಮೇಲೆ ಮಿತ್ರ ಹೇಳುವಷ್ಟೇ ಹೇಳಿ ಹೋದ. ಈತ ಗಾಡಿಯಲ್ಲಿ ಕೂತ್ಕೊಂಡು ಹೋಗಿಬಿಟ್ಟ. ಇದು ಯಾವ ಕಷಾಯ? ಇದು ಅನಂತಾನುಬಂಧಿ ಮಾಯಾ ಕಷಾಯ ಆಯಿತು. ಅನಂತಾನುಬಂಧಿ ಮಾಯಾ ಕಷಾಯ ತೀವ್ರದಲ್ಲಿತ್ತು ಅಂತಂದ್ರೆ ಮಿತ್ರನ ಮಾತನ್ನ ಒಪ್ಪಲ್ಲ, ಮಿತ್ರನ ಮಾತಿಗೆ ಬೆಲೆ ಕೊಡಲ್ಲ.